ಶಿವಮೊಗ್ಗ ಸಮೀಪದ ತ್ಯಾವರೆಕೊಪ್ಪದ ಹುಲಿ ಸಿಂಹ ಸಫಾರಿಯಲ್ಲಿದ್ದ ಅಂಜನಿ ಎಂಬ 17 ವರ್ಷದ ಹುಲಿ ಸಾವನ್ನಪ್ಪಿದೆ. ಕಳೆದ 3 ತಿಂಗಳಿಂದ ಈ ಹುಲಿ ಅಸ್ವಸ್ಥಗೊಂಡಿತ್ತು. ಅಂಜನಿ ಕಳೆದ ರಾತ್ರಿ ಮೃತಪಟ್ಟಿದೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಾ ಇದ್ದಂಥ ಹುಲಿ ಬಹು ಅಂಗಾಂಗ ವೈಫಲ್ಯಕ್ಕೂ ತುತ್ತಾಗಿ ಮೃತಪಟ್ಟಿದೆ. 2022ರಲ್ಲಿ ಮೈಸೂರಿನ ಕೂರ್ಗಹಳ್ಳಿಯಲ್ಲಿರುವ ಹುಲಿ ಸಂರಕ್ಷಣಾ ಪುನರ್ವಸತಿ ಹಾಗೂ ತಳಿ ಸಂರಕ್ಷಣಾ ಕೇಂದ್ರದಿಂದ ಶಿವಮೊಗ್ಗದ ಲೈನ್ ಸಫಾರಿಗೆ ತರಲಾಗಿತ್ತು. 3 ತಿಂಗಳಿಂದ ಈ ಹುಲಿ ಅಸ್ವಸ್ಥಗೊಂಡಿತ್ತು. ನಿನ್ನೆ ರಾತ್ರಿ ಅಸುನೀಗಿದೆ. ಪಶುವೈದ್ಯರು, ಪಶುವೈದ್ಯ ವಿಜ್ಞಾನ ಕಾಲೇಜಿನ ಪಶು ಅಧಿಕಾರಿಗಳು ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಈ ಅಂಜನಿ ಸಾವಿನಿಂದಾಗಿ ತ್ಯಾವರೆಕೊಪ್ಪದ ಈ ಹುಲಿ ಸಿಂಹ ಸಫಾರಿಯಲ್ಲಿ ಹುಲಿಗಳ ಸಂಖ್ಯೆ 6ರಿಂದ 5ಕ್ಕೆ ಕುಸಿತಿದೆ. 1 ಗಂಡು 4 ಹೆಣ್ಣು ಹುಲಿಗಳು ಸದ್ಯ ಸಫಾರಿಯಲ್ಲಿ ಉಳಿದಿವೆ. ಶಿವಮೊಗ್ಗದ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದಲ್ಲಿದ್ದಂಥ ಅಂಜನಿ ಹುಲಿ 17 ವರ್ಷದ ಹುಲಿ ಸಾವನ್ನಪ್ಪಿದೆ. 3 ತಿಂಗಳಿಂದ ಅಸ್ವಸ್ಥಗೊಂಡಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಾ ಇತ್ತು. ಬಹು ಅಂಗಾಂಗ ವೈಫಲ್ಯದ ಕಾರಣದಿಂದ ಹುಲಿ ಸಾವಿಗೀಡಾಗಿದೆ. 2022ರಲ್ಲಿ ಮೈಸೂರಿನ ಕೂರ್ಗಹಳ್ಳಿಯಲ್ಲಿರುವ ಹುಲಿ ಸಂರಕ್ಷಣಾ ಪುನರ್ವಸತಿ ಹಾಗೂ ತಳಿ ಸಂರಕ್ಷಣಾ ಕೇಂದ್ರದಿಂದ ಈ ಹುಲಿಯನ್ನು ಈ ಲಯನ್ ಸಫಾರಿಗೆ ತರಲಾಗಿತ್ತು. ನಿನ್ನೆ ರಾತ್ರಿ ಅಸುನೀಗಿದೆ. ಅರಣ್ಯ ಇಲಾಖೆಯ ಪಶುವೈದ್ಯರು, ಪಶುವೈದ್ಯ ಕಾಲೇಜಿನ ಪಶು ಅಧಿಕಾರಿಗಳು ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಈಗ ಈ ಸಫಾರಿಯಲ್ಲಿ ಹುಲಿಗಳ ಸಂಖ್ಯೆ 6ರಿಂದ 5ಕ್ಕೆ ಕುಸಿದಿದೆ.